ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಆಡಳಿತ ಯಂತ್ರ ಹೆಂಗಿದೆ ಅನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ 5-6 ತಿಂಗಳಿಂದ ಬರಲೇ ಇಲ್ಲ. ಯಾಕೆ 5-6 ತಿಂಗಳಿಂದ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ 4-5 ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ ನನಗೆ ಹುಷಾರಿರ್ಲಿಲ್ಲ, ನನಗೆ ಆರೋಗ್ಯ ಸರಿಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ. ಇವ್ರ ಮನೆಯಿಂದ ಕೊಡ್ತಾ ಇರೋದಲ್ಲ, ಇವ್ರ ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಮನೆ ನೀವು ರಾಜ್ಯಪಾಲ ಈಗ ಮಾತಾಡೋ ನಾವೇನು ಮಾಡಲ್ಲ. 2 ನಿಮಿಷ ಕೊಟ್ರೆ ಶಿವಲಿಂಗೇಗೌಡ್ರೆ ನೀವು ಮಾತಾಡಿ. ಆಮೇಲೆ ಶಿವಲಿಂಗೇಗೌಡ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ ನಮ್ಮಲ್ಲಿ ನೀವು 1 ನಿಮಿಷ ನೋಡಿ. ನಾನು ಶಾಸಕರೇನೆ. ಬೆಳಿಗ್ಗೆ ತಾವ ಹೇಳಿರಿ ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ ಈಗ 1 ನಿಮಿಷ ಮಾತಾಡ್ದವ್ರು ಯೋಗ್ಯ ಮಾತಾಡ್ತೀವಿ. ಸುನಿಲ್ ಕೂತ್ಕೊಂಡಿದ್ದಾರೆ. 1 ನಿಮಿಷ ಬೇಗ ಸರ್ ಹೇಳ್ಬೇಡ ಅಂತೀರಿ. ಅವ್ರು ಸುನಿಲ್ ಈಲ್ಡ್ 1 ನಿಮಿಷ ಕೂತ್ಕೊಂಡಿದ್ದಾರೆ ಅವ್ರು ಮಾತಾಡುವವರು. ಸರ್ ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಈ ನಡುವೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ, ಆಡಳಿತದ ವ್ಯವಸ್ಥೆಯಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ, ಯಾರಿಗೋ ಮೈಕೈ ನೋವಾಗಿದೆ, ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ. ನಾವು ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಒಂದು ಸರ್ಕಾರದ ಹೊಣೆ. ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ. ಮತ್ತೆ ನಾನು ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ 1 ಲೈನನ್ನು ಓದ್ತೀನಿ ಅಷ್ಟೇ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಮಂತ್ರಿಮಂಡಲದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ. ಲೋಕಸಭಾ ಚುನಾವಣೆಗಳು ಮುಗಿದು ಇವರಿಗೆ ಇನ್ನರ ಆದ ತಕ್ಷಣನೇ ಗ್ಯಾರಂಟಿಯಿಂದನೇ ನಮಗೆ ಅಭಿವೃದ್ಧಿ ಆಗಲಿಲ್ಲ, ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು. ನಂತರ ಅದನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಅಲ್ಲ. ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಹೆಂಗ್ ದಿಕ್ತಪ್ತಾ ಇದೆ. 2024 ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ 27 ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನ್ ಹೇಳಿಸುತ್ತೆ ಅಂತ ಕೇಳಿದ್ರೆ, ಬರ ಪರಿಹಾರವಿರಲಿ, ಗ್ಯಾರಂಟಿ ಯೋಜನೆಗಳಿರಲಿ, ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ. ಮಾನ್ಯ ಇಂಧನ ಸಚಿವರು ಈ ಮೊನ್ನೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳನ, ಅದು ಗ್ಯಾರಂಟಿ ಯೋಜನೆ ತಿಂಗಳ ಕೊಡ್ಲಿಕ್ಕೆ ಸಂಬಳನೇನಿ ಅಂತ ಕೇಳ್ತಾರೆ. ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಈ ರೀತಿ ನೀವು ತಪ್ಪು ಮಾಡ್ತಾರೆ.